ದರದಲ್ಲಿ ಕ್ಯಾನ್ಸರ್ ಪೀಡಿತರಿಗೆ ಪರಿಣಾಮಕಾರಿ ಚಿಕಿತ್ಸೆ. ಒಂದೇ ವರ್ಷದಲ್ಲಿ 25,000 ರೋಗಿಗಳಿಗೆ ಮರುಜೀವ. ಆನ್ಕೋವಿಲ್ನ ವಿಶೇಷತೆಗಳೇನು? ಏನೆಲ್ಲ ಚಿಕಿತ್ಸೆ ಸಿಗುತ್ತೆ? ಇದೇ ಈ ಹೊತ್ತಿನ ವಿಶೇಷ ಸ್ಟಾರ್ ಆಫ್ ಕರ್ನಾಟಕ. ನಾನು ಪ್ರತೀಕ್ಷಾ. ಕ್ಯಾನ್ಸರ್ ಅನ್ನೋ ಮಾರಕ ಕಾಯಿಲೆ ಬಂದ್ರೆ ಜೀವನ ಮುಗೀತು ಅನ್ನೋ ಮಾತು ಮೊದಲಿನಿಂದಲೂ ಕೇಳಿ ಬರ್ತದೆ. ಅದಕ್ಕೆ ಕಾರಣ ಬಿಡಿಸಿ ಹೇಳಬೇಕಿಲ್ಲ. ಕ್ಯಾನ್ಸರ್ ಚಿಕಿತ್ಸಾ ವೆಚ್ಚ ಹೆಚ್ಚು ಆಗಿರೋದ್ರಿಂದ ಜನರು ಇವತ್ತಿಗೂ ಹೆದರುತ್ತಾರೆ. ಆದರೆ ಇಲ್ಲೊಂದು ಆಸ್ಪತ್ರೆ ಬಡವರ ಸಂಜೀವಿನಿಯಾಗಿದೆ. ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡೋ ಮೂಲಕ ಹೊಸ ಭರವಸೆಯನ್ನ ಮೂಡಿಸಿದೆ. ಮನುಷ್ಯನಿಗೆ ಭಯ ಹುಟ್ಟೋ ಅನೇಕ ಸಂದರ್ಭಗಳಿವೆ. ಅದರಲ್ಲಿ ಅತ್ಯಂತ ಪ್ರಮುಖವಾದದ್ದು ಕಾಯಿಲೆ ಇದೆ ಅನ್ನೋದು ಕನ್ಫರ್ಮ್ ಆದಾಗ. ಅದರಲ್ಲೂ ಕ್ಯಾನ್ಸರ್ ನನ್ನ ದೇಹದ ಒಳ ಹೊಕ್ಕಿದೆ ಅನ್ನೋ ಸತ್ಯ ಗೊತ್ತಾದ್ರಂತೂ ಆತ ಆವತ್ತಿಂದಾನೇ ನರಳೋದಕ್ಕೆ ಶುರು ಮಾಡ್ತಾನೆ. ಈ ರೀತಿಯಾಗಿ ಭಯ ಪಡೋರಿಗೆ ಅಭಯವಾಗಿ ನಿಂತಿರೋ ಆಸ್ಪತ್ರೆಯೇ ಆನ್ಕೋವಿಲ್ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ. ಈ ಆಸ್ಪತ್ರೆ ರೋಗಿಗಳ ಸಂಜೀವಿನಿಯಾಗಿ ಎರಡನೇ ಜೀವನವನ್ನ ಕರುಣಿಸುವಂತಹ ಕೆಲಸವನ್ನ ಬಹಳ ಶ್ರದ್ಧೆಯಿಂದ ಮಾಡ್ತಿದೆ. ಬಡವರಿಗಂತೂ ಈ ಆಸ್ಪತ್ರೆ ವರದಾನವಾಗಿದೆ. ಆಸ್ಪತ್ರೆಯ ಹಿಂದಿನ ರೂವಾರಿಯೇ ಚೇರ್ಮನ್ ಮತ್ತು ಎಂಡಿ ಡಾಕ್ಟರ್ ಅನಿಲ್ ಕುಮಾರ್ ಎಂಆರ್. ಬೆಂಗಳೂರಿನ ನಾಗರಭಾವಿಯಲ್ಲಿರುವಂತಹ ಆನ್ಕೋವಿಲ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಇದೆ. ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಚಿಕಿತ್ಸೆಯೂ ಇಲ್ಲಿ ಲಭ್ಯ. ಕ್ಯಾನ್ಸರ್ ಬಾಧಿತ ವ್ಯಕ್ತಿ ಈ ಆಸ್ಪತ್ರೆಗೆ ದಾಖಲಾದ್ರೆ ಇಲ್ಲಿನ ಪರಿಣಿತರ ತಂಡ ಅವರಿಗೆ ಪರಿಣಾಮಕಾರಿಯಾಗಿ ಚಿಕಿತ್ಸೆ ನೀಡಿ ಅವರಿಗೊಂದು ಹೊಸ ಬದುಕು ಕೊಡುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಎಷ್ಟೊಂದು ಕ್ಯಾನ್ಸರ್ ಆಸ್ಪತ್ರೆಗಳಿದ್ದಾವೆ, ಆದರೆ ಗುಣಮಟ್ಟದ ಚಿಕಿತ್ಸೆ, ಒಳ್ಳೆ ಕರೆಕ್ಟ್ ಟೈಮ್ನಲ್ಲಿ ಪ್ರಾಪರ್ ಚಿಕಿತ್ಸೆನ ಕಡಿಮೆ ದರದಲ್ಲಿ ಕೊಡುವಂಥ ಆಸ್ಪತ್ರೆಗಳು ಇಲ್ಲ. ಒಂದು ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕು, ತುಂಬ ವೇಟಿಂಗ್ ಪೀರಿಯಡ್ ಇರುತ್ತೆ. ಇನ್ನೊಂದು ಕಾರ್ಪೊರೇಟ್ ಆಸ್ಪತ್ರೆಗಳಿಗೆ ಹೋಗಬೇಕು, ಆದರೆ ಕೈಗೆಟ್ಕಲ್ಲ ಚಿಕಿತ್ಸೆನ. ಹೀಗಾಗಿ ಕಾಸ್ಟ್ ಎಲ್ಲ ಜಾಸ್ತಿ ಆಗ್ತದೆ ಅಂತ ಹೇಳಿ ಸುಮಾರು ಕ್ಯಾನ್ಸರ್ ರೋಗಿಗಳು ಚಿಕಿತ್ಸೆಗೆ ಬರ್ತಿರಲಿಲ್ಲ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು 2020ನೇ ಇಸ್ವಿನಲ್ಲಿ ಆನ್ಕೋವಿಲ್ ಕ್ಯಾನ್ಸರ್ ಆಸ್ಪತ್ರೆ ನಾಗರಬಾವಿನಲ್ಲಿ ಶುರು ಮಾಡಿದ್ವಿ. ಇದೊಂದು ಚಿಕ್ಕದಾಗಿ ಶುರು ಮಾಡಿದ್ವಿ, ಒಂದು 30 ಬೆಡೆಡ್ ಹಾಸ್ಪಿಟಲ್. 2020ರಲ್ಲಿ ಶುರುವಾದಂಥ ಈ ಆಸ್ಪತ್ರೆ ಇಲ್ಲಿವರೆಗೂ 25,000ಕ್ಕೂ ಅಧಿಕ ರೋಗಿಗಳಿಗೆ ಚಿಕಿತ್ಸೆ ನೀಡಿದೆ. ಕ್ಯಾನ್ಸರ್ ರೋಗಕ್ಕೆ ತುತ್ತಾದ್ರೆ ಆರ್ಥಿಕವಾಗಿ ಜರ್ಜರಿತರಾಗ್ತೀವಿ ಎನ್ನುವ ಜನರ ಭಯವನ್ನ ಡಾಕ್ಟರ್ ಅನಿಲ್ ಕುಮಾರ್ ಎಂಆರ್ ನಿಜಕ್ಕೂ ಹೋಗಲಾಡಿಸಿದ್ದಾರೆ. ಹೀಗಾಗಿಯೇ ಆನ್ಕೋವಿಲ್ ಕ್ಯಾನ್ಸರ್ ಆಸ್ಪತ್ರೆ ಅಲ್ಪಾವಧಿಯಲ್ಲೇ ಖ್ಯಾತಿ ಗಳಿಸಿರೋದು. ಸರಿಸುಮಾರು 5,000 to 6,000 ಕ್ಯಾನ್ಸರ್ ರೋಗಿಗಳಿಗೆ ಪ್ರತಿ ವರ್ಷ ಇಲ್ಲಿ ಚಿಕಿತ್ಸೆ ಆಗ್ತಿದೆ. ಈಗ ಆಗಲೇ ಒಂದು 5 ವರ್ಷ ಆಯಿತು, ಹತ್ತತ್ರ 25,000 ಕ್ಯಾನ್ಸರ್ ರೋಗಿಗಳಿಗೆ ಚಿಕಿತ್ಸೆ ಮಾಡಿದ್ದೀವಿ. ನಮ್ಮಲ್ಲಿ ಕ್ಯಾನ್ಸರ್ ಅಂತಂದರೆ ಜನಗಳಿಗೆ ಭಯ ಏನು ಅಂತಂದರೆ, ಕ್ಯಾನ್ಸರ್ ಅಂದರೆ ಡೆತ್ ಸೆಂಟೆನ್ಸು, ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂದರೆ ತುಂಬ ಎಕ್ಸ್ಪೆನ್ಸಿವು, ಆಸ್ಪತ್ರೆಗಳಿಗೆ ಹೋದರೆ ತುಂಬ ಸ್ಕ್ಯಾನ್ ಮಾಡ್ತಾರೆ, ಪರೀಕ್ಷೆಗಳು ಮಾಡ್ತಾರೆ, ಚಿಕಿತ್ಸೆ ಮಾಡಿಸ್ಕೊಳ್ಳೋಕ್ಕೆಲ್ಲ ಆಗಲ್ಲ. ಇನ್ನೇನು ಕ್ಯಾನ್ಸರ್ ಬಂತು, ಆಸ್ತಿಗಳಲ್ಲೆಲ್ಲ ಮಕ್ಕಳ ಹೆಸರಿಗೆ ಬರೆದು ಹೋಗೋದಷ್ಟೇ. ಕ್ಯಾನ್ಸರ್ ಕಾಯಿಲೆ ಅಂದರೆ ಅಂಟ್ರೋಗ, ಈ ಥರ ಎಲ್ಲ ಸುಮಾರು ಮೂಢನಂಬಿಕೆಗಳಿದ್ದಾವೆ. ಖಂಡಿತ ಇವೆಲ್ಲ ತಪ್ಪು. ಸೊ ಕ್ಯಾನ್ಸರ್ ಅಂತಂದರೆ ಒಂದು ಅಬ್ನಾರ್ಮಲ್ ಅನ್ಕಂಟ್ರೋಲ್ಡ್ ಗ್ರೋತ್ ಆಫ್ ಸೆಲ್ಸು, ಒಂದು ಯಾವುದೋ ಒಂದು ಆರ್ಗನಲ್ಲಿ ಹುಟ್ಕೊಳ್ಳುತ್ತೆ, ಬೇರೆ ಅಂಗಗಳಿಗೆ ಸ್ಪ್ರೆಡ್ ಆಗುತ್ತೆ. ಸೊ ಈ ಕಾಯಿಲೆನ ಪ್ರಾಥಮಿಕ ಹಂತದಲ್ಲೇ ನಾವು ಕಂಡುಹಿಡಿದ್ರೆ, ಕೆಲವು ಸಿಂಪ್ಟಮ್ಸ್ಗಳು ತೋರಿಸಿದಾಗ ಪ್ರಾಥಮಿಕ ಹಂತದಲ್ಲೇ ನಾವು ಕಂಡುಹಿಡಿದ್ರೆ ಖಂಡಿತವಾಗೂ ಕಾಯಿಲೆನ ಕಂಟ್ರೋಲ್ ಮಾಡ್ಬೋದು. ಕ್ಯಾನ್ಸರ್ ರೋಗವನ್ನ ಗುಣಪಡಿಸಬಹುದೇ ಅನ್ನುವ ಪ್ರಶ್ನೆ ಎಲ್ಲರನ್ನ ಕಾಡುತ್ತೆ. ಇದಕ್ಕೆ ಉತ್ತರ ಹೌದು. ಯಾವ ಹಂತಗಳಲ್ಲಿ ರೋಗಿಗಳನ್ನ ಗುಣಪಡಿಸಬಹುದು ಅನ್ನುವುದನ್ನ ವೈದ್ಯರೇ ವಿವರಿಸಿದ್ದಾರೆ, ಕೇಳಿ. ಸ್ಟೇಜ್ 1, 2, 3 ಇವೆಲ್ಲ ಅರ್ಲಿ ಸ್ಟೇಜಲ್ಲಿ ಇದ್ದಾಗ ರೋಗಿಗಳು ಆಸ್ಪತ್ರೆಗೆ ಬಂದು ಕ್ಯಾನ್ಸರ್ ವೈದ್ಯರ ಹತ್ರ ಕರೆಕ್ಟಾಗಿ ಪರೀಕ್ಷೆಗಳು ಮಾಡಿಸ್ಕೊಂಡು ಅದಕ್ಕೆ ಬೇಕಾಗಿರುವಂತಹ ಬಯಾಪ್ಸಿ ಸ್ಕ್ಯಾನ್ಗಳೆಲ್ಲ ಮಾಡ್ಕೊಂಡು ನಂತರ ನೀಟಾಗೆ ಮಲ್ಟಿ ಮೊಡಾಲಿಟಿ ಥೆರಪಿ ಅಂತ ಮಾಡ್ತೀವಿ. ಅಂದರೆ ಸರ್ಜರಿ, ರೇಡಿಯೇಷನ್, ಕೀಮೊಥೆರಪಿ ಅಂತ ಈ 3 ಚಿಕಿತ್ಸಾ ಪ್ರಕಾರಗಳನ್ನು ಮಾಡಿದ ನಂತರ ಖಂಡಿತವಾಗೂ ಸ್ಟೇಜ್ 1, 2, 3 ಕಾಯಿಲೆಗಳು ಕ್ಯೂರ್ ಆಗ್ತದೆ. ಕ್ಯೂರ್ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ 5 years ಸರ್ವೈವಲ್ ಚೆನ್ನಾಗಿರುತ್ತೆ. ಸ್ಟೇಜ್ 4 ಅಂತಂದರೆ ಕಾಯಿಲೆ ಎಲ್ಲಿ ಹುಟ್ಕೊಂಡಿರುತ್ತೋ ಅಲ್ಲಿಂದ ಬೇರೆ ಅಂಗಗಳಿಗೆ ಹರಡ್ಕೊಂಡಿರುತ್ತೆ. ಆ ಕಾಯಿಲೆ ರೋಗಿಗಳನ್ನು ಕೂಡ ಕಾಯಿಲೆನ ಕಂಟ್ರೋಲ್ ಮಾಡೋಕ್ಕೆ ಒಳ್ಳೆ ಚಿಕಿತ್ಸಾ ಪ್ರಕಾರಗಳಿದ್ದಾವೆ. ಅಟ್ಲೀಸ್ಟ್ 1 to 2 years ಸರ್ವೈವಲ್ ಇರುತ್ತೆ. ಕ್ಯಾನ್ಸರ್ ಬಂದ ನಂತರ ಚಿಕಿತ್ಸೆ ಪಡಿಬೇಕು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರವೇ. ಆದರೆ ಕ್ಯಾನ್ಸರ್ ಬಾಧಿಸದಂತೆ ಎಚ್ಚರ ವಹಿಸೋದು ಹೇಗೆ? ನಾವೇನು ಮಾಡಬೇಕು, ಕಾಯಿಲೆ ಬಂದ ನಂತರ ಆಮೇಲೆ ಚಿಕಿತ್ಸೆ ಮಾಡಿಸ್ಕೊಳ್ಳೋದಕ್ಕಿಂತ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ.
ಇದರಲ್ಲಿ ಏನಂತಂದರೆ ಹೆಲ್ತಿ ಇಂಡಿವಿಜುವಲ್ಸ್ ಏನು ಕಾಯಿಲೆ ಲಕ್ಷಣಗಳೇನು ಇಲ್ಲದೇ ಇರೋಂಥವ್ರು ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಕೊಂಡ್ರೆ ಕಾಯಿಲೆಗಳು ತುಂಬ ಅರ್ಲಿ ಸ್ಟೇಜ್ ಇದ್ದಾಗಲೇ ಕಂಡುಹಿಡ್ಕೋಬೋದು. ಕಂಡುಹಿಡಿದಾಗ ಅದಕ್ಕೆ ಚಿಕಿತ್ಸೆ ಮಾಡಿದ್ರೆ ಖಂಡಿತ ಕ್ಯೂರ್ ಆಗುತ್ತೆ. ಒಂದು. ಎರಡನೇದು, ನಾವೇನು ನಮ್ಮ ಗಾದೆ ಮಾತು ಹೇಳ್ತೀವಿ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಸೊ ಹಂಗಾಗಿ ನಮ್ಮ ರಿಸ್ಕ್ ಫ್ಯಾಕ್ಟರ್ಗಳನ್ನು ಕಾಯಿಲೆನ ಕಮ್ಮಿ ಮಾಡಿಕೊಂಡ್ರೆ ನಾವು ಕಾಯಿಲೆ ಬರೋಂತಹ ರಿಸ್ಕ್ ಫ್ಯಾಕ್ಟರ್ಸ್ನೆಲ್ಲ ಕಮ್ಮಿ ಮಾಡಿದ್ರೆ ಕ್ಯಾನ್ಸರ್ ಬರೋ ಲಕ್ಷಣಗಳೇ ಇರೋದಿಲ್ಲ. ಸೊ ಅದಕ್ಕೆ ಏನು ಮಾಡಬೇಕು ನಾವು ಅಂತಂದರೆ ಹೆಲ್ತಿ ಲೈಫ್ ಸ್ಟೈಲು, ಮನೆಯಲ್ಲಿ ಕುಕ್ ಮಾಡಿರೋಂಥ ಆಹಾರಗಳನ್ನು ಬಳಸಬೇಕು, ಅಟ್ಲೀಸ್ಟ್ 6 to 8 hours ಆಫ್ ಸ್ಲೀಪ್ ಇರಬೇಕು, ಎಕ್ಸಸೈಸ್ ಮಾಡ್ಕೋಬೇಕು. ಇವೆಲ್ಲ ಮಾಡಿಕೊಂಡ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಅವಾಯ್ಡ್ ಆಗುತ್ತೆ. ಜೊತೆಗೆ ಸ್ಮೋಕಿಂಗು, ಟೊಬ್ಯಾಕೊ, ಆಲ್ಕೋಹಾಲು ಈ ಥರ ಏನೇ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ಗಳಿದೆ ಅವೆಲ್ಲ ಕಡಿಮೆ ಮಾಡ್ಕೋಬೇಕು. ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಅನೇಕ ಕ್ಯಾನ್ಸರ್ ಆಸ್ಪತ್ರೆಗಳಿವೆ. ಜನ ಅವರ ಆರ್ಥಿಕ ಪರಿಸ್ಥಿತಿಗೆ ತಕ್ಕಂತೆ ಚಿಕಿತ್ಸೆ ಪಡೆಯುತ್ತಾರೆ. ಆದರೆ ಆನ್ಕೋವಿಲ್ ಆಸ್ಪತ್ರೆಗೆ ಯಾಕೆ ಬರಬೇಕು? ರೋಗಿಗಳಿಗೆ ಇಲ್ಲಿ ಯಾವ ರೀತಿಯ ಚಿಕಿತ್ಸೆಗಳು ಸಿಗಲಿವೆ ಅನ್ನುವ ಪ್ರಶ್ನೆ ಎಲ್ಲರಲ್ಲೂ ಮೂಡುವುದು ಸಹಜ. ಇದಕ್ಕೆ ವೈದ್ಯರೇ ಉತ್ತರಿಸಿದ್ದಾರೆ. ಕ್ಯಾನ್ಸರ್ ಪೇಷಂಟ್ ಆನ್ಕೋವಿಲ್ಗೆ ಯಾಕೆ ಬರಬೇಕು? ಎಷ್ಟೊಂದು ಆಸ್ಪತ್ರೆಗಳಿದೆ ಕರ್ನಾಟಕದಲ್ಲಿ, ಯಾಕೆ ಅಲ್ಲಿ ಹೋಗಬಾರ್ದು, ಯಾಕೆ ಇಲ್ಲಿ ಬರಬೇಕು ಅಂತಂದರೆ, ನಮ್ಮಲ್ಲಿ ನುರಿತ ತಜ್ಞರಿದ್ದಾರೆ ಕ್ಯಾನ್ಸರ್ ಬಗ್ಗೆ ಓದಿರೋರು. 24/7 ಆಸ್ಪತ್ರೆಯಲ್ಲಿ ಡಾಕ್ಟರ್ಸ್ ಇರ್ತೀವಿ. ಜೊತೆಗೆ ಎಲ್ಲ ಪೇಷಂಟ್ಸ್ಗೂ ಪರ್ಸನಲ್ ಅಟೆನ್ಷನ್ ಕೊಟ್ಟು ಚಿಕಿತ್ಸೆ ಮಾಡ್ತೀವಿ. ಜೊತೆಗೆ ಗುಣಮಟ್ಟದ ಚಿಕಿತ್ಸೆನ ಕಡಿಮೆ ದರದಲ್ಲಿ ಮಾಡ್ತೀವಿ. ಸೊ ಇದು ಆಂಕೋವಿಲ್ನ ಸ್ಪೆಷಾಲಿಟಿ. ನಮ್ಮಲ್ಲಿ ಸುಮಾರು ಹೈ ಎಂಡ್ ಕೀಮೊಥೆರಪಿ ಡ್ರಗ್ಸ್ ಕೂಡ ಕೊಡ್ತೀವಿ ನಾವು. ಅದು ಕಡಿಮೆ ದರದಲ್ಲಿ ಕೊಡ್ತೀವಿ. ಯಾವುದೇ ರೋಗಿ ಬಂದು ಚಿಕಿತ್ಸೆ ಮಾಡಿಸ್ಕೊಳ್ಳೋಕ್ಕೆ ದುಡ್ಡಿಲ್ಲ ಅಂತ ಹೋಗಿರೋ ರೋಗಿಗಳು ಇಲ್ಲವೇ ಇಲ್ಲ ಆಸ್ಪತ್ರೆಯಲ್ಲಿ. ಹಾಗಾಗಿ ಕ್ಯಾನ್ಸರ್ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಕಷ್ಟ, ದುಬಾರಿ ಅಂತ ಹೇಳೋ ಅಂಥ ಅವಶ್ಯಕತೆ ಇಲ್ಲ. ನಿಜ, ಇವತ್ತಿನ ಕಾಲದಲ್ಲಿ ಆಸ್ಪತ್ರೆಯೊಂದನ್ನ ಮ್ಯಾನೇಜ್ ಮಾಡುವುದು ತುಸು ಕಷ್ಟನೇ. ಓರ್ವ ವೈದ್ಯನಾದವನು ಉದ್ಯಮದ ದೃಷ್ಟಿಯಿಂದ ಒಂದು ಆಸ್ಪತ್ರೆ ನಡೆಸುವಾಗ ಸಾಕಷ್ಟು ಸವಾಲುಗಳು ಎದುರಾಗುತ್ತವೆ. ಕ್ಯಾನ್ಸರ್ ಆಸ್ಪತ್ರೆ ಮಾಡೋದು ಅಂದರೆ ತುಂಬ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಸೊ ಕ್ಯಾನ್ಸರ್ ಚಿಕಿತ್ಸೆ ಹೆಂಗಿರುತ್ತೆ ಅಂತಂದರೆ, ಕ್ಯಾನ್ಸರ್ ಡಯಾಗ್ನೋಸ್ ಮಾಡಬೇಕು, ಅದಕ್ಕೆ ಬೇಕಾಗಿರುವಂತಹ ಹಿಸ್ಟೋಪೆಥಾಲಜಿ ಮತ್ತು ಸ್ಕ್ಯಾನ್ಗಳು, ಇದು ಇನ್ವೆಸ್ಟ್ಮೆಂಟ್ ಜಾಸ್ತಿ. ಜೊತೆಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ 3 ಥರ ಚಿಕಿತ್ಸಾ ಪ್ರಕಾರಗಳಿದ್ದಾವೆ. ಅದರಲ್ಲಿ ರೇಡಿಯೋಥೆರಪಿ ಒಂದು, ಕೀಮೊಥೆರಪಿ ಒಂದು, ಸರ್ಜರಿ. ಇದೆಲ್ಲ ಮಷಿನರೀಸು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಮಾಡೋದು ತುಂಬಾ ಖರ್ಚು. ಹಾಗಾಗಿ ಯಾವುದೇ ಒಂದು ಜನರಲ್ ಆಸ್ಪತ್ರೆ ಮಾಡಿದಷ್ಟು ಸುಲಭ ಅಲ್ಲ ಕ್ಯಾನ್ಸರ್ ಆಸ್ಪತ್ರೆ ಮಾಡೋದು. ಅದಕ್ಕೆ ನಾವು ಶುರು ಮಾಡಿದಾಗ ಏನು ಮಾಡಿದ್ವಿ, ಬರೀ ಡಯಾಗ್ನೋಸಿಸ್ ಮತ್ತು ಸ್ಕ್ಯಾನ್ಗಳು ಮತ್ತು ರೇಡಿಯೋಥೆರಪಿ ಒಂದು ಬಿಟ್ಟು ಸರ್ಜರಿ, ಕೀಮೊಥೆರಪಿ ಈ ಥರ 3 ಡಿಪಾರ್ಟ್ಮೆಂಟ್ ಮಾತ್ರ ಶುರು ಮಾಡಿದ್ವಿ. ಆಮೇಲೆ ನಾವು ಬಿಲ್ಡ್ ಮಾಡ್ತಾ ಕ್ರಮೇಣ ಒಂದು 2 ವರ್ಷ 3 ವರ್ಷ ನಂತರ ರೇಡಿಯೋಥೆರಪಿ ಎಕ್ವಿಪ್ಮೆಂಟ್ಸ್ ಕೂಡ ಶುರು ಮಾಡಿದ್ವಿ. ಟ್ರೀಟ್ಮೆಂಟ್ ಖರ್ಚು ಜಾಸ್ತಿ ಆಗುತ್ತೆ ಅಂತ ಪೇಷಂಟ್ಸ್ಗಳು ಬರಲ್ಲ. ಯಾಕೆ ಖರ್ಚು ಜಾಸ್ತಿ ಅಂದರೆ ಮಷಿನರೀಸ್ ಕಾಸ್ಟು ಕೂಡ ಜಾಸ್ತಿ ಇದೆ. ಹಾಗಾಗಿ ಆಸ್ಪತ್ರೆಯವರು ಖರ್ಚು ತಗೊಳ್ಳೇಬೇಕಾಗ್ತದೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವು ಸುಮಾರು ಕಾರ್ಪೊರೇಟ್ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಿ ಅಲ್ಲಿ ಲಕ್ಷಗಳ ಗಟ್ಟಲೆ ಚಿಕಿತ್ಸೆ ಆಗ್ತಿದೆ ಅಂತ ನೋಡಿಕೊಂಡು ಕಡಿಮೆ ದುಡ್ಡಲ್ಲಿ ಒಳ್ಳೆ ಚಿಕಿತ್ಸೆ ಮಾಡೋಣ ಅಂತ ಆಂಕೋವಿಲ್ ಶುರು ಮಾಡಿದ್ವಿ. ವಿಶೇಷ ಅಂದ್ರೆ ಆನ್ಕೋವಿಲ್ 100 ಬೆಡ್ಗಳಿಗೆ ವಿಸ್ತರಣೆಯಾಗ್ತಾ ಇದೆ. ಸಾಕಷ್ಟು ರೋಗಿಗಳಿಗೆ ಮರುಜೀವ ನೀಡಿರೋ ಈ ಆಸ್ಪತ್ರೆ ಮತ್ತಷ್ಟು ಜನರಿಗೆ ಸೇವೆ ನೀಡೋಕೆ ಸಿದ್ಧವಾಗಿದೆ. ಆಂಕೋವಿಲ್ ಶುರು ಮಾಡಿದಾಗ 30 ಬೆಡೆಡ್ ಹಾಸ್ಪಿಟ್ಲು. ಇಲ್ಲಿ ರೇಡಿಯೋಥೆರಪಿ ಶುರು ಮಾಡಿದಾಗ ಇರಲಿಲ್ಲ. ಇವಾಗ ರೇಡಿಯೋಥೆರಪಿ ಕೂಡ ಇನ್ವಾಲ್ವ್ ಮಾಡಿದ್ದೀವಿ. 30 ಬೆಡೆಡ್ ಹಾಸ್ಪಿಟ್ಲಿಂದ ಇವಾಗ ಸರಿಸುಮಾರು 100 ಬೆಡೆಡ್ ಹಾಸ್ಪಿಟ್ಲಿಗೆ ಎಕ್ಸ್ಪ್ಯಾನ್ಷನ್ ಮಾಡ್ತಾಯಿದ್ದೀವಿ. ಮುಂದಿನ ವರ್ಷ ಅದು ಪ್ರಾರಂಭ ಆಗ್ತಿದೆ. ಪ್ರತಿ ದಿನ ಹತ್ತತ್ರ 100ರಿಂದ 150 ಕ್ಯಾನ್ಸರ್ ರೋಗಿಗಳಿಗೆ ಚಿಕಿತ್ಸೆ ಮಾಡ್ತೀವಿ. ಸೊ ಹಂಗಾಗಿ ಒಂದು 5,000 ಕ್ಯಾನ್ಸರ್ ಪೇಷಂಟ್ಸ್ಗೆ ವರ್ಷದಲ್ಲಿ ಚಿಕಿತ್ಸೆ ಆಗ್ತಿದೆ. ಆಂಕೋವಿಲ್ ಅಂತಂದರೆ ಅರ್ಥ ಏನು ಅಂತಂದರೆ, ಆನ್ಕೋ ಅಂದರೆ ಕ್ಯಾನ್ಸರ್ ಅಂತ, ಕ್ಯಾನ್ಸರ್ ಹಾಸ್ಪಿಟಲ್ ಅಂತ ಮಾಡಬೇಕಾಗಿತ್ತು. ವಿಲ್ ಅಂದರೆ ಅದೊಂದು ಫ್ರೆಂಚ್ ವರ್ಡ್, ವಿಲ್ ಅಂದರೆ ವಿಲೇಜ್ ಅಂತ. ಸೊ ಕ್ಯಾನ್ಸರ್ ವಿಲೇಜ್ ಅಂತ ಮಾಡೋಣ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಅದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ, ಎಲ್ಲ ಕಡೆ ಗೊತ್ತಾಗಲಿ ಅಂತ ಹೇಳಿ ಆಂಕೋವಿಲ್ ಅಂತ ಹಾಸ್ಪಿಟಲ್ ಹೆಸರಿಟ್ಟಿದ್ವಿ. ಇದಿಷ್ಟೇ ಅಲ್ಲ, ಆನ್ಕೋವಿಲ್ ಆಸ್ಪತ್ರೆಯನ್ನ ಪ್ರತಿ ಜಿಲ್ಲೆಯಲ್ಲೂ ತೆರೆಯುವ ಪ್ಲಾನ್ ಮಾಡಿಕೊಂಡಿದ್ದಾರೆ ಡಾಕ್ಟರ್ ಅನಿಲ್ ಕುಮಾರ್. ಯಾಕಂದ್ರೆ ಈ ಆಸ್ಪತ್ರೆಗೆ ಎಲ್ಲ ಜಿಲ್ಲೆಗಳಿಂದ ರೋಗಿಗಳು ಆಗಮಿಸ್ತಿದ್ದಾರೆ. ಹಾಗಾಗಿ ಅಂತಹ ರೋಗಿಗಳಿಗೆ ಅವರ ಊರಿನಲ್ಲೇ ಚಿಕಿತ್ಸೆ ನೀಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಇವಾಗ 100 ಬೆಡೆಡ್ ಹಾಸ್ಪಿಟಲ್ ಎಕ್ಸ್ಪೆನ್ಷನ್ ಮಾಡ್ತಾ ಇದೀವಿ. ಮುಂದಿನ ವರ್ಷದಲ್ಲಿ ಅದು ಓಪನ್ ಆಗುತ್ತೆ. ಇದೇ ಥರ ಪ್ರತಿ ಡಿಸ್ಟ್ರಿಕ್ಟ್ಸ್ನಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ಗಳು ಓಪನ್ ಮಾಡಬೇಕು ಅಂತ ನಮ್ಮ ಪ್ಲ್ಯಾನ್ ಇದೆ. ಯಾಕೆ ಮಾಡಬೇಕು ಎಲ್ಲ ಡಿಸ್ಟ್ರಿಕ್ಟ್ಸಲ್ಲಿ ಅಂತಂದರೆ, ಈಗ ನಮಗೆ ಬರುವಂತಹ ಕ್ಯಾನ್ಸರ್ ರೋಗಿಗಳು ಬೇರೆ ಬೇರೆ ಡಿಸ್ಟ್ರಿಕ್ಟ್ಸಿಂದ ಬರ್ತಿದ್ದಾರೆ. ಸಪೋಸ್ ಈಗ ಒಂದು ರೇಡಿಯೋಥೆರಪಿ ಅಂತ ನಾವು ನೋಡಿದ್ರೆ 30 ಸೆಷನ್ ಪೇಷಂಟ್ ಬರಬೇಕು ಬೆಂಗಳೂರಿಗೆ. ಬಟ್ ಯಾವುದೇ ಪೆರಿಫೆರಲ್ ಸಿಟೀಸ್ಗೆ ಹೋದಾಗ, ಟೈರ್ 1, ಟೈರ್ 2, ಟೈರ್ 3 ಸಿಟೀಸ್ಗೆ ನೋಡಿದಾಗ ಅಲ್ಲಿ ರೇಡಿಯೋಥೆರಪಿ ಫೆಸಿಲಿಟಿ ಇರೋದೇ ಇಲ್ಲ. ಹಂಗಾಗಿ ದಿನ ಅಲ್ಲಿ 30 ದಿನ ಹೋಗಬೇಕು ಪೇಷಂಟ್ಸು ಟ್ರೀಟ್ಮೆಂಟ್ಗೆ ಅಂತೇಳಿ ಇಲ್ಲಿ ಬೆಂಗಳೂರಿಗೆ ಬರ್ತಾನೆ ಇಲ್ಲ. ಹಾಗಾಗಿ ಆ ಹಾಸ್ಪಿಟ್ಲೇ ಅವ್ರು ಇರೋ ಡಿಸ್ಟ್ರಿಕ್ಟ್ಸ್ಗೆ ಹೋಯಿತು ಅಂದರೆ ಚಿಕಿತ್ಸೆ ಮಾಡಿಕೊಂಡು ಕಾಯಿಲೆ ಕಂಟ್ರೋಲ್ ಮಾಡೋಕ್ಕೆ ಅನುಕೂಲ ಆಗುತ್ತೆ.
ಇನ್ನು ಕ್ಯಾನ್ಸರ್ ಯಾವೆಲ್ಲ ಅಂಗಗಳಿಗೆ ಬರುತ್ತೆ ಅನ್ನೋದ್ರ ಬಗ್ಗೆಯೂ ವೈದ್ಯರು ಮಾಹಿತಿ ನೀಡಿದ್ದಾರೆ. ಕ್ಯಾನ್ಸರ್ ಅಂತಂದರೆ ಎಲ್ಲ ಅಂಗಗಳಿಗೂ ಕ್ಯಾನ್ಸರ್ ಬರುತ್ತೆ. ಸೊ ರೈಟ್ ಫ್ರಮ್ ಹೇರ್ ಫಾಲಿಕಲಿಂದ ಹಿಡಿದು, ಸ್ಕ್ಯಾಲ್ಪಿಂದ ಹಿಡಿದು, ಸ್ಕಿನ್ನಿಂದ ಹಿಡಿದು, ಫೀಮೇಲ್ಸಲ್ಲಿ ಬ್ರೆಸ್ಟ್ ಕ್ಯಾನ್ಸರಿಂದ ಹಿಡಿದು, ಸರ್ವೈಕಲ್ ಕ್ಯಾನ್ಸರಿಂದ ಹಿಡಿದು, ಕರುಳಿನ ಕ್ಯಾನ್ಸರು, ದವಡೆ ಕ್ಯಾನ್ಸರು, ಎಲ್ಲ ಅಂಗಗಳಿಗೂ ಕ್ಯಾನ್ಸರ್ ಬರುತ್ತೆ. ಸೊ ಏಜ್ ಸ್ಪೆಸಿಫಿಕ್ ಇದೆ, ಅದು ಯಾವ ಜೆಂಡರ್ ಸ್ಪೆಸಿಫಿಕ್ ಇದೆ, ಬೇರೆ ಬೇರೆ ಅಂಗಗಳಿಗೆ ಬೇರೆ ಬೇರೆ ಕ್ಯಾನ್ಸರ್ಗಳು ಬರುತ್ತೆ. ಯಾಕೆ ಕೆಲವ್ರಿಗೆ ಇದು ಮಾತ್ರ ಕಾಮನ್ ಆಗಿರುತ್ತೆ ಅಂದರೆ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ಗಳಿರುತ್ತೆ. ಸಪೋಸ್ ಈಗ ತಂಬಾಕು ಸೇವನೆ ಮಾಡ್ತಿರ್ತಾರೆ, ಸ್ಮೋಕಿಂಗ್ ಮಾಡ್ತಿರ್ತಾರೆ, ಇಂಥವ್ರಿಗೆಲ್ಲ ಓರಲ್ ಕ್ಯಾನ್ಸರ್ಸ್ ಜಾಸ್ತಿ ಇದೆ ಭಾರತದಲ್ಲಿ. ಲಂಗ್ ಕ್ಯಾನ್ಸರ್ ಜಾಸ್ತಿ ಇದೆ. ಫೀಮೇಲ್ಸಲ್ಲಿ ನಾವು ನೋಡ್ಕೊಳ್ಳೋದಾದರೆ ಮೋಸ್ಟ್ ಕಾಮನಾಗಿ ಕಾಣೋದು ಓರಲ್ ಕ್ಯಾನ್ಸರ್ಸು, ಬ್ರೆಸ್ಟ್ ಕ್ಯಾನ್ಸರು ಮತ್ತು ಸರ್ವೈಕಲ್ ಕ್ಯಾನ್ಸರು. ಇದೇ ಕ್ಯಾನ್ಸರ್ ಮೋಸ್ಟ್ ಕಾಮನ್ ಆಗಿದೆ ಅಂತ ಹೇಳಲಿಕ್ಕೆ ಬರಲ್ಲ. ಬಟ್ ನಮ್ಮ ಭಾರತದಲ್ಲಿ ಟಾಪ್ 5 ಕ್ಯಾನ್ಸರ್ಸ್ಗಳನ್ನ ನಾವು ನೋಡೋದಾದರೆ ಮೇಲ್ ಫೀಮೇಲ್ಸ್ ಎರಡು ಕಂಬೈನ್ ಮಾಡಿ ಓರಲ್ ಕ್ಯಾವಿಟಿ ಕ್ಯಾನ್ಸರ್ಸು, ನೆಕ್ಸ್ಟ್ ಬ್ರೆಸ್ಟ್ ಕ್ಯಾನ್ಸರು, ಸರ್ವೈಕಲ್ ಕ್ಯಾನ್ಸರು, ಈಸೋಫೇಜಿಯಲ್ ಮ್ಯಾಲಿಗ್ನೆನ್ಸೀಸು ಮತ್ತು ಲಿಂಫೋಮಗಳು ಇವೆಲ್ಲ ಕಾಮನಾಗಿ ಕಾಣಿಸ್ತಿದ್ದಾವೆ. ಒಂದು ಆಸ್ಪತ್ರೆಯನ್ನ ಜನರ ಬಳಿಗೆ ಹೇಗೆ ತಲುಪಿಸಬೇಕು ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಈ ಕುರಿತು ಡಾಕ್ಟರ್ ಅನಿಲ್ ಕುಮಾರ್ ಎಂಆರ್ಗೆ ಸ್ಪಷ್ಟವಾದ ಕ್ಲಾರಿಟಿ ಇದೆ. ಒಂದು ಸಂಸ್ಥೆನ ನಡೆಸಬೇಕಾದ್ರೆ ನಾವು ಅಡ್ಮಿನಿಸ್ಟ್ರೇಟರ್ ಆಗಬೇಕು, ಮತ್ತು ನಾನು ಒಳ್ಳೆ ಟೆಕ್ನಿಕಲ್ ವೈದ್ಯನೂ ಆಗಿರಬೇಕು, ಜೊತೆಗೆ ಒಳ್ಳೆ ಮ್ಯಾನೇಜರ್ ಕೂಡ ಆಗಿರಬೇಕು. ಈ 3 ರೋಲು ನಾವು ಮಾಡಿದಾಗ ಮಾತ್ರ ನಮ್ಮನ್ನ ಗುರಿ ಮುಟ್ಟೋಕ್ಕೆ ಅನುಕೂಲ ಆಗುತ್ತೆ. ಇಫ್ ವಿ ಹ್ಯಾವ್ ಬಿಗರ್ ಗೋಲ್ಸ್ ಅಂದರೆ ಎಕ್ಸ್ಪ್ಯಾನ್ಷನ್ ಮಾಡಿ ಇನ್ನೂ ದೊಡ್ಡದು ಮಾಡಬೇಕು ಅಂದರೆ ಐ ಹ್ಯಾವ್ ಟು ಥಿಂಕ್ ಇನ್ ಟರ್ಮ್ಸ್ ಆಫ್ ಎನ್ ಆಂಟ್ರಪ್ರೂನರ್. ಜೊತೆಗೆ ಒಳ್ಳೆ ವೈದ್ಯನಾಗೂ ಇರಬೇಕು ನಾನು, ಅಂದರೆ ಒಳ್ಳೆ ಟೆಕ್ನಿಷಿಯನ್ ಆಗಿ ಕೆಲಸನೂ ಮಾಡಬೇಕು. ಸೊ ಈ ಎಲ್ಲ ಗಮನದಲ್ಲಿಟ್ಕೊಂಡು ದಿನ ಮ್ಯಾನೇಜ್ ಮಾಡೋದು ಕಷ್ಟನೇ. ಅಂದರೆ ಪೇಷಂಟ್ಸ್ಗಳಿಗೆ ಟ್ರೀಟ್ಮೆಂಟ್ ಮಾಡೋದು ಎಕ್ಸ್ಪ್ಲೇನ್ ಮಾಡಬೇಕು, ಅವ್ರ ಅಟೆಂಡರ್ಗಳಿಗೆ ಫೈನಾನ್ಸಸ್ ಎಕ್ಸ್ಪ್ಲೇನ್ ಮಾಡಬೇಕು. ಅಟೆಂಡರ್ಸು ಸೈಕಲಾಜಿಕಲಿ ಮತ್ತು ಎಮೋಷ್ನಲಿ ಡ್ರೈನ್ ಆಗಿಬಿಡ್ತಾರೆ, ಮತ್ತು ಫೈನಾನ್ಷಿಯಲಿ ಕೂಡ ತುಂಬಾ ಡ್ರೈನ್ ಆಗಿಬಿಡ್ತಾರೆ. ಸೊ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಪೇಷಂಟ್ದು ಓವರಾಲ್ ಟ್ರೀಟ್ಮೆಂಟ್ ಕಾಸ್ಟ್ನ ಅವ್ರಿಗೆ ಅರ್ಥ ಮಾಡಿಸಿ ಅದನ್ನು ಇನ್ಸ್ಟಾಲ್ಮೆಂಟ್ಸಲ್ಲಿ ದುಡ್ಡುಗಳು ಕಟ್ಕೊಂಡು ಹೋಗಿ ಅಂತ ಅದನ್ನು ಕೂಡ ಮಾಹಿತಿ ಕೊಡ್ತೀವಿ. ಜೊತೆಗೆ ಆಸ್ ಎನ್ ಅಡ್ಮಿನಿಸ್ಟ್ರೇಟರ್ ಹಾಸ್ಪಿಟ್ಲ್ ಮ್ಯಾನೇಜ್ ಮಾಡೋದು, ಮ್ಯಾನ್ ಪವರ್ ಮ್ಯಾನೇಜ್ ಮಾಡೋದು, ಡೇ ಟು ಡೇ ಆ್ಯಕ್ಟಿವಿಟೀಸ್ ಮ್ಯಾನೇಜ್ ಮಾಡೋದು ಎಲ್ಲ ಕಷ್ಟನೇ. ಬಟ್ ಇದೇ ಆಸಕ್ತಿ ಇಟ್ಟು ಆಸ್ಪತ್ರೆ ಮಾಡಬೇಕು ಅಂತ ಮಾಡಿರೋದ್ರಿಂದ ಈ ಕಷ್ಟಗಳನ್ನೆಲ್ಲ ಫೇಸ್ ಮಾಡಲೇಬೇಕು. ಬಡ ರೋಗಿಗಳಿಗೆ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಉಚಿತ ಚಿಕಿತ್ಸೆ ನೀಡುವ ಕಾರ್ಯವನ್ನ ಈ ಆಸ್ಪತ್ರೆ ಮಾಡ್ತಾ ಇದೆ. ಈ ಯೋಜನೆಯ ವ್ಯಾಪ್ತಿಗೆ ಬರದಿರುವ ರೋಗಿಗಳಿಗೆ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ನೀಡಿ ಅವರನ್ನ ರೋಗದಿಂದ ಮುಕ್ತ ಮಾಡಿರುವ ಹಲವು ಉದಾಹರಣೆಗಳಿವೆ. ಈಗೇನಂತಂದರೆ ಆಂಕೋವಿಲ್ನಲ್ಲಿ ಎಲ್ಲ ವರ್ಗದ ಜನಗಳಿಗೆ ಚಿಕಿತ್ಸೆ ಆಗ್ತಿದೆ. ಒಂದು ಒಳ್ಳೆ ಗುಣಮಟ್ಟದ ಚಿಕಿತ್ಸೆ ಕಡಿಮೆ ದರದಲ್ಲಿ ಮಾಡ್ತಿದ್ದೀವಿ. ಮೇಲಾಗಿ ಚಿಕಿತ್ಸೆ ಒಂದು 5 ರಿಂದ 6 ತಿಂಗಳು ಟ್ರೀಟ್ಮೆಂಟ್ ಹೋಗ್ತಾ ಇರುತ್ತೆ. ಹಾಗಾಗಿ ಪೇಷಂಟ್ಗೆ ಚಿಕಿತ್ಸೆ ಮಾಡೋದು ಒಂದೇ ಸತಿ ದುಡ್ಡು ಹೊಂದೋದು ಕಷ್ಟ ಆಗ್ತಿರುತ್ತೆ. ಅಂಥವರು ಅದನ್ನು ಇನ್ಸ್ಟಾಲ್ಮೆಂಟ್ಸಲ್ಲಿ ದುಡ್ಡು ಕಟ್ಕೊಂಡು ಹೋಗ್ಬೋದು ಚಿಕಿತ್ಸೆ ಮಾಡಿಸ್ಕೊಳ್ಳೋಕ್ಕೆ. ಜೊತೆಗೆ ಬಡ ರೋಗಿಗಳು BPL ಅಥವಾ ಆಯುಷ್ಮಾನ್ ಭಾರತ್ ಕಾರ್ಡ್ ಅಥವಾ ಯಶಸ್ವಿನಿ ಈ ಥರ ಯಾವುದೇ ಸರ್ಕಾರಿ ಯೋಜನೆಗಳ ಕಾರ್ಡ್ ಇದ್ದರೆ ಅವ್ರಿಗೆ ಕಡಿಮೆ ದರದಲ್ಲಿ ಕೆಲವು ಚಿಕಿತ್ಸೆಗಳು ಉಚಿತವಾಗಿ ಕೂಡ ಮಾಡ್ತಿದ್ದೀವಿ. ಕ್ಯಾನ್ಸರ್ ಮುಕ್ತ ಸಮಾಜದ ನಿರ್ಮಾಣ ಮಾಡುವ ಪ್ರಯತ್ನದಲ್ಲಿ ಡಾಕ್ಟರ್ ಅನಿಲ್ ಕುಮಾರ್ ಎಂಆರ್ ಅವರು ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಡಾಕ್ಟರ್ ಅನಿಲ್ ಕುಮಾರ್ ಎಂಆರ್, ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್, ಆಂಕೋವಿಲ್ ಕ್ಯಾನ್ಸರ್ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್. ನ್ಯೂಸ್ ಫಸ್ಟ್ ವಾಹಿನಿಯವರು ನಾವು ಮಾಡೋ ಕೆಲಸನ ರೆಕಗ್ನೈಸ್ ಮಾಡಿ ನಮಗೊಂದು ಇದೊಂದು ಸ್ಟಾರ್ ಆಫ್ ಕರ್ನಾಟಕ ಅಂತ ಒಂದು ರೆಕಗ್ನಿಷನ್ ಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಆಂಕೋವಿಲ್ ಕ್ಯಾನ್ಸರ್ ಆಸ್ಪತ್ರೆ ನಾಗರಬಾವಿನಲ್ಲಿ ಶುರು ಮಾಡಿದ್ದೀವಿ. 5 ವರ್ಷದಿಂದ ಶುರು ಮಾಡಿ ಸರಿಸುಮಾರು ಒಂದು 25,000 ಕ್ಯಾನ್ಸರ್ ರೋಗಿಗಳಿಗೆ ಚಿಕಿತ್ಸೆ ಮಾಡಿದ್ದೇವೆ. ಸೊ ಕ್ಯಾನ್ಸರ್ ಕಾಯಿಲೆ ಅಂತಂದರೆ ಭಯ ಬಿಡೋದು ಬೇಡ. ಕ್ಯಾನ್ಸರ್ ಕಾಯಿಲೆನ ಬೇಗನೆ ಕಂಡುಹಿಡಿದು ಚಿಕಿತ್ಸೆ ಮಾಡಿದ್ರೆ ಕಾಯಿಲೆ ಕಂಟ್ರೋಲ್ ಮಾಡ್ಕೋಬೋದು. ಸೊ ಈ ಸಾಧನೆಯನ್ನು ನೀವು ಗುರುತಿಸಿ ನಾವು ಇನ್ನೂ ಹೆಚ್ಚು ಕೆಲಸನ ಮಾಡೋಕ್ಕೆ ಪ್ರೋತ್ಸಾಹಿಸಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತೀವಿ. ಎಂತಹ ಮತ್ತಷ್ಟು ಸಾಧಕರ ಕಥೆಗಳನ್ನ ಹೊತ್ತು ತರ್ತಾ ಇರ್ತೀವಿ. ನೀವು ಸ್ಫೂರ್ತಿ ಪಡೆದುಕೊಳ್ಳಿ ಅಂತ ಹೇಳ್ತಾ ಇದಾಗತಿ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.